ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಇವಾಗೊಂದು 7 ವರ್ಷ ಆಗಿತ್ತು ಸರ್. 7 ವರ್ಷ. ಯಾವಾಗಿಂದ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ? ಇವಾಗ ರೀಸೆಂಟಾಗಿ ಹಾಕಿದ್ವಿ ಸರ್. ಕೋರ್ಟಿಗೆ ಎಲ್ಲ ಹಾಕಿದ್ವಿ. ಹ್ಞೂ. ಮನೆಯಿಂದ ಡೈವರ್ಸಿಗೆ ಸೈನ್ ಹಾಕಿದ್ದಾಳೆ. ಮಕ್ಕಳು? ಮಕ್ಕಳು ಒಂದು ಮಗು ಆಗಿದೆ ಸರ್. ಏನು ಕಾರಣ ಡಿವೋರ್ಸ್ಗೆ? ಅವನೇನು ತಂದೆ ಆಗ್ತಿರ್ಲಿಲ್ಲ, ತುಂಬಾ ಹಿಂಸೆ ಮಾಡೋರು, ದುಡ್ಡಿಗೋಸ್ಕರ ಹಿಂಸೆ ಮಾಡೋರು ಸರ್. ದುಡ್ಡಿಗೋಸ್ಕರ ಹಿಂಸೆ. ಓಕೆ ಹಾಂ ಸರಿ, ಓಕೆ ರೈಟ್. ಡಿವೋರ್ಸ್ ಕಷ್ಟ ಇದೆ. ಓಕೆ, ಹಾಂ ಸರ್. ಮಾತುಕತೆಯಲ್ಲೇ ಮುಗಿಸ್ಕೊಳ್ಳಿ. ಸ್ವಲ್ಪ ನೋಡಿ, 3rd ಹೌಸ್ ಇಸ್ ದ ಹೌಸ್ ಆಫ್ ಕಮ್ಯುನಿಕೇಷನ್. ಸ್ವಲ್ಪ ಸ್ಟ್ರಿಕ್ಟಾಗಿ ಇಟ್ಕೊಂಡ್ರೆ ಚೇಂಜ್ ಆಗ್ತಾರೆ. ಒಳ್ಳೆಯದಾಗ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕದ್ರಿನಹಳ್ಳಿಯಿಂದ ರಾಜೇಶ್ವರಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಫೋನಲ್ಲಿ ಮಾತಾಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಅದೇ ಬೇಗ ಹೇಳಿಲ್ಲ, ಲೈನ್ ಕಟ್ ಆಗುತ್ತೆ. ಡೇಟ್ ಆಫ್ ಬರ್ತು. ನಮ್ಮ ಮಗಳು ಫಸ್ಟ್ PUC ಓದ್ತಿದ್ದಾಳೆ. ಡೇಟ್ ಆಫ್ ಬರ್ತ್ ಬಂದು 2 ಫೆಬ್ರವರಿ 2 2027. ಫೆಬ್ರವರಿ 27 2009. 2009 ಫೆಬ್ರವರಿ 27. ಓಕೆ, ಹುಟ್ಟಿದ ಸಮಯ? ಅವ್ರಿಗೆ ಓದ್ತಿದ್ದಾಳೆ, ಬರೇ ಹುಷಾರ್ ತಪ್ಪುತ್ತೆ ಮೇಡಮ್. ಎಷ್ಟು ಕೇರ್ ಮಾಡಿ ನೋಡ್ಕೊಂಡ್ರು ಬರೇ ಹುಷಾರ್ ಇಲ್ಲ. ಓಕೆ, ಹುಟ್ಟಿದ ಸಮಯ ಹೇಳಿ. ಸಮಯ ರಾತ್ರಿ 8 ಗಂಟೆ. ಓಕೆ, ಹುಟ್ಟಿದ ಊರು ಯಾವುದು? ಊರು ಅಲ್ಲಿ ಉತ್ತರ ಕರ್ನಾಟಕ, ತಾಳಿಕೋಟೆ. 27ನೇ ತಾರೀಕು. 27ನೇ ತಾರೀಕು ಅಲ್ವಾ? 27ನೇ ತಾರೀಕು. ಓಕೆ ಸರಿ ಮೇಡಮ್, ಮಾತಾಡಿ. ಗುರೂಜಿ ಇದ್ದಾರೆ. ಹಲೋ ಗುರುಜಿ. ಒಂದು ಡೇಟ್ ಆಫ್ ಬರ್ತ್ ಹೇಳೋಕ್ಕೆ ಒಂದು ಏನಾಗಿದೆ ಗೊತ್ತಿಲ್ಲ. ಫಸ್ಟ್ ನಿಮ್ಮ ಜಾತಕ ನೋಡ್ಬೇಕು ಅನ್ಸುತ್ತೆ. ಒಂದು ಡೇಟ್ ಆಫ್ ಬರ್ತ್ ಹೇಳಕ್ಕೆ ಇಷ್ಟು ಟೈಮ್ ತೊಗೊಂಡ್ರೆ ನಾನು ಏನಕ್ಕೆ ವಾಲ್ಯೂಮ್ ಕೊಡ್ತೀರಾ? ಅಲ್ಲಿ 2 ವಾಲ್ಯೂಮ್ ಕೇಳುತ್ತೆ. ಈಗ ಕೇತು ದಶ 28ರಿಂದ ಸ್ಟಾರ್ಟ್ ಆಗುತ್ತೆ. ಬುಧ ದೇಶದಲ್ಲಿದೆ. ಆರೋಗ್ಯದ ವಿಚಾರ 7. ಏನೂ ಇಲ್ಲ, ಆರೋಗ್ಯದಲ್ಲಿ ಏನು ಸಮಸ್ಯೆ ಏನಿಲ್ಲ, ತೋರಿಸ್ತಾ ಇಲ್ಲ ಇಲ್ಲಿ. ಮುಂದೆ ಕೇತುನಲ್ಲಿ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇದೆ. ಈಗ ಸದ್ಯಕ್ಕೆ ಏನು ತೋರಿಸ್ತಾ ಇಲ್ಲ. ನಿಮ್ಮ ಪ್ರಕಾರ ಏನು ಪ್ರಾಬ್ಲಮ್ಮು? ಬರೀ ಹೆಲ್ತ್ ಇಶ್ಯೂ ಆಗುತ್ತೆ ಮೇಡಮ್ ಸರ್ ನಮ್ಮ ಮಗಳಿಗೆ. ಅದು ಹೆಲ್ತ್ ಇಶ್ಯೂ ಅಂತಂದ್ರೆ ಏನು? ಡಾಕ್ಟರ್ ತಗೋಬಿಟ್ಟು ಹೆಲ್ತ್ ಇಶ್ಯೂ ಅಂತಂದ್ರೆ ಏನು? ತಲೆಯಿಂದ ಕಾಲವರೆಗೂ ಏನು ಸಮಸ್ಯೆ ಅದನ್ನ ಹೇಳಿ. ತಲೆನೋವು, ಸುಸ್ತು, ಕೈಕಾಲಲ್ಲಿ ಶಕ್ತಿ ಇರಲ್ಲ. ಆಮೇಲೆ ಸ್ವಲ್ಪ ಮಾತಿಗೇನೆ ಕೋಪ ಮಾಡ್ಕೊತಾಳೆ ಸರ್. ಅಷ್ಟೇ, ಕೋಪ ಅನ್ನೋದು ಒಂದು ಕಾಯಿಲೆ ನಿಮಗೆ. ಕೋಪ ಮಾತ್ರ ಕೋಪನೂ ಮಾಡ್ಕೊತಾಳೆ ಸರ್. ಆಮೇಲೆ ಬರೇ ಕಾಯಿಲೆ, ಯಾವಾಗ್ಲೂ ಹುಷಾರನೇ ಇರಲ್ಲ, ಆರಾಮೇ ಇರಲ್ಲ. ಇಲ್ಲಿ ಕಾಂಬಿನೇಷನಲ್ಲಿ 7ನೇ ಮನೆ 5ನೇ ಮನೆ ಬಂದಿದೆ. ಸ್ವಲ್ಪ ಓಡಾಟ, ಆಚೆ ಕಡೆ ಇರ್ತಕ್ಕಂಥ ಫ್ರೆಂಡ್ಸ್ ಓಡಾಟ, ಮತ್ತು ಫ್ಯಾನ್ ಹಾಕ್ಕೊಳ್ದಲೆ ಮಲ್ಕೊಳ್ತಕ್ಕಂಥದ್ದು. ಹಾಗೆ ಇಲ್ಲಿ 7-11 ಕಾಂಬಿನೇಷನ್ ಇರ್ತಕ್ಕಂಥ ಚಂದ್ರ, 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಯಾವ ಕಾಯಿಲೆನೂ ಇಲ್ಲ. ಅರ್ಥ ಆಯ್ತಾ? ಫ್ಯಾನ್ ನಿಲ್ಲಿಸಿ ಅಷ್ಟೇ. ಅವಳು ಫ್ಯಾನ್ ಇಲ್ಲದೆ ನಿದ್ದೆ ಮಾಡಲ್ಲ. ಫ್ಯಾನ್ ನಿಲ್ಲಿಸಿ, ತಲೆನೋವು ಹೋಗುತ್ತೆ, ಆರಾಮಾಗಿರ್ತಾರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್.